ಅರ್ಚನಾ, ನೆನ್ನೆ ಮೊನ್ನೆ ಮನೆಗ್ ಬಂದಿರೋ ನಿನಗೆ ಎಲ್ಲವೂ ಅರ್ಥ ಆಗತ್ತೆ. ಆದ್ರೆ ಅಮ್ಮ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಮನೇಲಿ ಕೂತು ಕೂತು ಬೋರ್ ಆಗ್ತಿದೆ, ನನಗೂ ಏನಾದ್ರೂ ಕೆಲ್ಸ. ಸುಕ್ಕು, ನಂಗೆ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಆದಷ್ಟು ಬೇಗ ನೀನ್ ಬ್ಯುಸಿ ಆಗ್ತೀಯಾ. ನೀನೇನು ಯೋಚನೆ ಮಾಡ್ಬೇಡ, ಸರಿನಾ? ಬರ್ತೀನಮ್ಮ. ಅರ್ಚನಮ್ಮ ಬಾಮ್ಮ, ತಿಂಡಿ ತಿನ್ನಿ ಬಂತೆ. ಬನ್ನಿ ನೀವೆಲ್ಲ, ಬನ್ನಿ ಬಾರಪ್ಪ. ರತ್ನ, ಅರ್ಚನಾ ಮಾಡಿರೋ ಗಸಗಸೆ ಪಾಯಸ ತಗೊಂಡ್ ಬಾ, ಘಮ ಘಮ ಅಂತಿದೆ. ತಂದೆ ಮೋರೆ. ಶಾಂತಿ, ನೀನ್ ಹೇಳ್ದಾಗೆ ಎಲ್ಲಾ ಕೆಲ್ಸನೂ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೀನಿ. ಓ, ಆದ್ರೆ ರಿಸಲ್ಟ್ ಬರೋ ತನಕ ನೀವೆಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀರಾ ಅಂತ ಗೊತ್ತಾಗ್ಬೇಕಲ್ವಾ? ರಿಸಲ್ಟ್ ತಾನೆ, ಆದಷ್ಟು ಬೇಗ ಬರುತ್ತೆ. ಸರಿ, ಹಾಗಾದ್ರೆ ನಾನು ವೇಟ್ ಮಾಡ್ತೀನಿ. ಹಲೋ, ಕಾಯಿ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಮತ್ತೆ ಮತ್ತೆ ಹೇಳಿದ್ದೇನೆ ಹೇಳಿ ಕೋಪ ಬರಿಸ್ಬೇಡ. ಏನ್ ಮೇಡಮ್, ಧ್ವನಿ ಮಾತು ಎರಡು ಬದಲಾಗ್ತಾ ಇದೆ. ನನಗೆ ಗೊತ್ತು, ಸರಿಯಾದ ಟೈಮ್ಗೆ ನಿನಗೆ ದುಡ್ಡು ಕೊಡ್ಬೇಕು ಅಂತ. ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬೇಡ. ಮಾತು ಮಾತಾಗಿದ್ರೆ ನಿಮ್ಗೆ ಒಳ್ಳೇದು ಮೇಡಮ್. ಮಾತು ಬದಲಾದ್ರೆ ಗೊತ್ತಲ್ಲ, ವಿಡಿಯೋ. ನನಗೆ ಗೊತ್ತು, ನಾನು ಬರ್ತಾ ಇದ್ದೀನಿ, ನಾನು ಆಮೇಲೆ ಮಾಡ್ತೀನಿ. ಮಂತ್ರ, ಬಾಮ್ಮ, ಗಸಗಸೆ ಪಾಯಸ ಕುಡಿ ಬಾ, ಗಮ್ ಅಂತಿದೆ. ಇಲ್ಲ ಅತ್ತೆ, ನಂಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಪರವಾಗಿಲ್ಲ, ಪಾಯಸ ಕುಡಿದ್ರೆ ಏನೂ ಆಗಲ್ಲ, ಬಾ. ಮಂತ್ರ, ಹೇಳಿದ ಮಾತು ಕೇಳಲ್ವಲ್ಲ ನೀನು, ಬಾ. ಬಾಮ್ಮ, ಗಸಗಸೆ ಪಾಯಸ ಮಾಡಿದಾಳೆ, ಒಂದ್ ಲೋಟ ಕುಡ್ಕೊಂಡು ಹೋಗುವಂತೆ. ಬೇಡ ಅತ್ತೆ, ನಂಗೆ ಟೈಮ್ ಇಲ್ಲ. ಅಯ್ಯೋ, ಕೆಲ್ಸ ಯಾವಾಗ್ಲೂ ಇದ್ದೇ ಇರತ್ತೆ. ಬಾಮ್ಮ, ತುಂಬಾ ಚೆನ್ನಾಗಿ ಮಾಡಿದಾಳೆ, ಬಾ. ಬೇಡ ಅತ್ತೆ, ಬರ್ತೀನಿ. ಅಯ್ಯೋ, ಗಸಗಸೆ ಪಾಯಸ. ಏನ್ ಸರ್ ಹಿಂಗೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಕಾರಣ ಇದ್ದಿದ್ಕೆ ಬರ್ತಾ ಇರೋದು. ಏನ್ ಕಾರಣ? ಯಾರು ಏನು ಅಂತ ಏನಾದ್ರು ಕಂಡಿಡ್ದ್ಬಿಟ್ರಾ? ಹಾ, ಕಂಡಿಡ್ದಿದೀವಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಾವಾಗ್ಲೇ ಶೇಖರಣೆ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಂತ್ರ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಅಲ್ಲ, ಹೋಗಿ ಬಂದು ಮೇಡಮ್ ನೋಡಿ, ನಾವು ಕರ್ತವ್ಯ ಮಾಡ್ಬೇಕಾದ್ರೆ ತೊಂದರೆ ಮಾಡಿದ್ರೆ ಅದ್ರ ಪರಿಣಾಮ ಬೇರೆನೇ ಇರುತ್ತೆ. ಸರ್, ಏನ್ ಸರ್ ಪರಿಣಾಮ ಅಂತೆಲ್ಲ ಮಾತಾಡ್ತೀರಾ? ಪಾಪ ನಮ್ಮ ಮಂತ್ರ ಏನ್ ಮಾಡಿದ್ದಾಳೆ? ಏ ಸಿದ್ದು, ಏನು ಇದು ಸಾಧನ? ಅಮ್ಮ ಅರ್ಚನಾ, ನೀನ್ ತುಂಬಾ ಬುದ್ಧಿವಂತೆ. ಏನಾಗಿದೆ ಅಂತ ಸ್ವಲ್ಪ ಕೇಳಮ್ಮ. ಯಾಕೆ ಮಂತ್ರನ ಅರೆಸ್ಟ್ ಮಾಡ್ತಿದ್ದಾರೆ? ಅಮ್ಮ, ಒಂದ್ ನಿಮಿಷ ಇರಿಮ್ಮ. ಪೊಲೀಸರು ಮನೆ ತನಕ ಬಂದಿದ್ದಾರೆ ಅಂದ್ರೆ ಅವ್ರ ಹತ್ರ ಸಾಕ್ಷ್ಯ ಆಧಾರಗಳಿಲ್ದೆ ಬರಲ್ಲಮ್ಮ. ಏನ್ ಸಾಕ್ಷಿ? ಯಾವ ಆಧಾರ? ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಅದನ್ನ ನಿಮ್ಗೆ ಹೇಳೋ ಅವಶ್ಯಕತೆ ನಮ್ಗಿಲ್ಲ. ದೊಡ್ಡ ಮನೆ ಅಂತ ತಾಳ್ಮೆಯಿಂದ ನಡ್ಕೋತಾ ಇದ್ದೀನಿ. ನಮ್ ಜೊತೆ ತನಿಖೆಗೆ ಸಹಕಾರ ನೀಡಿ, ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ನಾನೊಂದ್ಸಲ ಲಾಯರ್ ಹತ್ರ ಮಾತಾಡ್ಬೋದಾ? ಮೊದ್ಲು ನಮ್ ಜೊತೆ ಬನ್ನಿ ಮೇಡಮ್, ಆಮೇಲೆ ಲಾಯರ್ ಬರ್ಲಿ. ನಿಧಾನವಾಗಿ ಮಾತಾಡುವ್ರಂತೆ. ಸರ್, ಸಾರಿ, ತಪ್ಪು ತಿಳ್ಕೊಬೇಡಿ. ಮಂತ್ರ ಅವರು ಸಾಧನ ಅವ್ರನ್ನ ಹಾಗೆಲ್ಲ? ಹೌದು ಮೇಡಮ್, ಈ ಮಂತ್ರ ಅವರೇ.
ಸಾಧನಾ ಮೇಡಮ್ ಅವ್ರನ್ನ ಆಫೀಸಲ್ಲಿ ಕೂಡಾಕಿರೋದು. ಅದಕ್ಕೋಸ್ಕರ ನಮ್ಮ ಹತ್ರ ಬಲವಾದ ಸಾಕ್ಷಿ ಆಧಾರಗಳಿವೆ. ಅದ್ರ ಚರ್ಚೆ ಇಲ್ಲಿ ಬೇಡ ಮೇಡಮ್. ನೀವ್ ಯಾರು ಏನೇ ಹೇಳದಿದ್ರು ಅದನ್ನ ಕೋರ್ಟಲ್ಲಿ ಹೇಳಿ. ಸರಿ ತಪ್ಪು ಕೋರ್ಟ್ ನಿರ್ಧಾರ ಮಾಡುತ್ತೆ. ರೀ ಸುಶೀಲ ಅವ್ರೆ, ಕರ್ಕೊಂಡ್ ನಡೀರಿ. ಅಯ್ಯೋ ಸಿದ್ದು, ಹೇಳೋ, ಏನಾದ್ರೂ ಹೇಳೋ. ನೀನೇ ಹೋಗಿ ಮಂತ್ರನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ಯಲ್ಲೋ. ಅಮ್ಮ, ನಾನು ಯಾಕಮ್ಮ ಮಂತ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿ? ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಸಾಧನ ವಿಚಾರಕ್ಕೆ ಮಾತ್ರ. ಹಾಗಾದ್ರೆ ಅವರು ಮಂತ್ರ ಅದಕ್ಕೆನ ಅರೆಸ್ಟ್ ಮಾಡ್ಕೊಂಡು ಯಾಕೆ ಹೋದ್ರು? ಯಾಕೆಂದ್ರೆ ಅವ್ರ ಹತ್ರ ಬಲವಾದ ಸಾಕ್ಷಿ ಆಧಾರಗಳಿದೆಯಲ್ಲಮ್ಮ. ಇಲ್ಲ ಸಿದ್ದು, ಅವಳು ಹಂಗೆಲ್ಲ ಮಾಡೋಳಲ್ಲ. ಒಂದ್ ವೇಳೆ ಮಾಡಿದ್ರು ಅವಳನ್ನ ಮನೇಲಿ ಕೂರಿಸಿ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬೋದಾಗಿತ್ತು. ಏಯ್, ಕಂಪ್ಲೇಂಟ್ ಕೊಟ್ಟು ನೀನೇ ಅಲ್ವೇನೋ? ಹೋಗ್ ಕರ್ಕೊಂಡ್ ಬಾ, ಹೋಗೋ. ಆಗಲ್ಲಮ್ಮ, ಆತರ ಎಲ್ಲ ಕರ್ಕೊಂಡ್ ಬರಕ್ ಆಗಲ್ಲ. ಸರ್ ಹೇಳಿದ್ರಲ್ಲ ಇವಾಗ, ಅದಕ್ಕೆ ಆದಂತ ಒಂದು ಕಾನೂನಿರುತ್ತೆ. ಆ ತರನೇ ಹೋಗ್ಬೇಕಾಗತ್ತಮ್ಮ. ಈಗ ನಾವು ಬಿಟ್ಬಿಡಿ ಅಂದ್ರೆ ನಾವು ಪೊಲೀಸವ್ರ ಮುಂದೆನೆ ಒಂಥರ ಆಗ್ಬಿಡ್ತೀವಿ. ಅದೆಲ್ಲ ಸರಿ ಹೋಗಲ್ಲ. ಸುಶಾಂತ್ಗೆ ಫೋನ್ ಮಾಡು, ಅವನೆಲ್ಲ ನೋಡ್ಕೋತಾನೆ. The number you are trying to call is currently not reachable. ಏನಾಯ್ತೆ? ಫೋನ್ ಸಿಗ್ತಿಲ್ಲ ಅಮ್ಮ. ಅಮ್ಮ, ನಾನು ಹೋಗಿ ಅಣ್ಣನ ಹತ್ರ ಮಾತಾಡಿ ಮಂತ್ರನ ಕರ್ಕೊಂಡ್ ಬರಕ್ ಪ್ರಯತ್ನ ಪಡ್ತೀನಿ. ಅಮ್ಮ, ನಿನ್ ವಯಸ್ಸಲ್ಲಿ ನಿಜವಾಗ್ಲೂ ತುಂಬಾ ಚಿಕ್ಕವಳು. ನಮ್ಮ ಮನೇಲಿ ಏನಾದ್ರೂ ತೊಂದ್ರೆ ಬಂದಾಗ್ಲೆಲ್ಲ ಏನಾದ್ರೂ ಸಹಾಯ ಮಾಡ್ತೀಯ. ಅದೇ ರೀತಿ ಈ ಸಲನೂ ಇದೊಂದ್ ಸಹಾಯ ಮಾಡಮ್ಮ ನೀನು. ಅಯ್ಯೋ ಅಮ್ಮ, ಏನಮ್ಮ ಇದೆಲ್ಲ? ನೋಡಿ, ನೀವ್ ದೊಡ್ಡೋರು, ಈ ತರ ಎಲ್ಲ ಮಾತಾಡ್ಬಿಡಿ. ನಾನ್ ನಿಮ್ಗೆಲ್ಲ ಎಷ್ಟು ಸಲ ಹೇಳಿದ್ದೀನಿ, ಇದು ನನ್ನ ಮನೆ. ನಾನು ಶಾಂತಿ ನಿವಾಸದವಳೆ. ಈ ಮನೇಲಿ ತಪ್ಪಾಗೋಕೆ ನಾನ್ ಬಿಡ್ತೀನ? ನಾನ್ ಬಿಡಲ್ಲ. ಖಂಡಿತ ಸರಿ ಮಾಡ್ತೀನಿ. ಅದಕ್ಕೆ ಬಂದಿರೋದು ನಾನು. ನಡಿಯೇ. ಏನ್ ಸಿದ್ದು, ಅರ್ಚನನೇ ಮಂತ್ರನ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ನನಗೇನು ಗೊತ್ತಾಗ್ತಿಲ್ಲ ಸಾಧನ. ಏನ್ ನಡೀತಾ ಇದೆ, ಏನ್ ಮಾಡಬೇಕು, ಒಂದು ಗೊತ್ತಾಗ್ತಿಲ್ಲ. ನಾನೇನಾದರೂ ತಪ್ಪು ಮಾಡ್ಬಿಟ್ನ? ಕಂಪ್ಲೇಂಟ್ ಕೊಡಬಾರ್ದಾಗಿತ್ತ? ಶಾಂತಿ ನಿವಾಸದ ಮಾನ ಮರ್ಯಾದೆನ ನಾನೇ ಕಳೆದ್ಬಿಟ್ನಾ? ಇಲ್ಲ, ಮಂತ್ರಂಗೂ ಶಾಂತಿ ನಿವಾಸಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಶಾಂತಿ ನಿವಾಸಕ್ಕೆ ಒಂದು ಕ್ರಿಮಿ ಬಂದು ಸೇರ್ಕೊಂಡಿದೆ. ಶಾಂತಿ, ಹೊರಡೋಣವಾ? ಯಾಕೆ ಶಾಂತಿ, ಏನಾಯ್ತು? ಚಿನ್ನು, ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಅಂತ ಹೋಗಿರೋ ಮಂತ್ರ ಅವಳಲ್ಲಿಂದ ನೇರವಾಗಿ ಜೈಲಿಗೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಆ ಮಂತ್ರ ಈ ಶಾಂತಿ ನಿವಾಸದ ಕಡೆ ತಲೆ ಹಾಕಬಾರ್ದು. ಹೌದು ಶಾಂತಿ.